ಏನ್ ಬಟ್ಟೆ ಅಂತ ಗೊತ್ತಿಲ್ಲ ನನಗೆ. ನಾನಂತೂ ಸುಮ್ನೆ ಬಿಡೋಳಲ್ಲ. ನೈಸೋರ್ನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ನಿಂತ್ಕೊಳ್ತೀನಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು 8 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತು ಏನೇನ್ ಪ್ರಾಡಕ್ಟ್ ಅಂತ ಹೇಳಿ, ಎಲ್ರು ತಗೊಳ್ತಾ ಇದ್ದೀರಾ. ಅವಾಗವಾಗ ಮಾಡೋದು ಬೇಡ ಅಂತ. ಇವಾಗ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಆನ್ಲೈನ್ ಬಿಸ್ನೆಸ್ ಮಾಡೋರ್ಗೆ ಒಂದು ಕಿವಿ ಮಾತು. ಯಾಕಂದ್ರೆ ಇವಾಗ 5 ತಿಂಗಳಾಯ್ತು ನಾನು ಆನ್ಲೈನ್ ಬಿಸ್ನೆಸ್ ಶುರು ಮಾಡಿ. ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಅದ್ರಲ್ಲಿ ಅಕ್ಕಿಲೆಲ್ಲೋ ಒಂದ್ ಕಲ್ಲಿರುತ್ತಲ್ವಾ, ಹಂಗೆ ಅಕ್ಕಿನ ನಾವು ಬಳಸ್ತೀವಿ, ಕಲ್ನ ಬಿಸಾಕ್ತಿವಿ. ಕಲ್ಲು ಎತ್ಕೊಂಡು ನಾವು ಬೀರುಲ್ ಇಡಲ್ಲ ಅಲ್ವಾ, ಬಿಸಾಕ್ತಿವಿ, ಮೂರಿಗೆ ಬಿಸಾಕೋದು ಕಚ್ಚಡಗಳವು. ಆ ತರದ್ದು ನನಗೆ ಕಚ್ಚಡಗಳು ಸಿಕ್ಕಿದೆ. ಏನು ಅಂತ ನಾನು ತೋರಿಸ್ತೀನಿ. ಲಾಸ್ಟ್ ವರ್ಗು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಡಿ, ಲಾಸ್ಟ್ ವರ್ಗು ನೋಡಿ. ನನಗೆ ಏನ್ ಕಳಿಸಿದ್ದಾರೆ ಕಚ್ಚಡಗಳು, ಏನ್ ಕಳಿಸಿದ್ದಾರೆ ಅಂತ ತೋರಿಸ್ತೀನಿ. ನಾನು ಅವ್ರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ, ಯಾರು ಏನು ಅಂತ ಸದ್ಯದಲ್ಲೇ ಗೊತ್ತಾಗತ್ತೆ. ಅವ್ರ ಮನೆ ಮುಂದೆ ಹೋಗಿನೇ ಜಗಳ ಆಡ್ತೀನಿ. ಇಷ್ಟಲ್ಲೇ ಗೊತ್ತಾಗತ್ತೆ ನನ್ಗೆ ಯಾರದು ಅಂತೇಳಿ. ಅವ್ರ ಮನೆ ಮುಂದೆನೆ ಹೋಗಿ ಪೊಲೀಸ್ ಅವ್ರನ್ನ ಕರ್ಕೊಂಡೋಗಿ ನಾನು ಜಗಳ ಆಡ್ತೀನಿ. ಇದು ಸತ್ಯ. ಲಾಸ್ಟ್ ವರ್ಗು ನೋಡಿ ಏನ್ ಕಳಿಸಿದ್ದಾರೆ ಅಂತ ತೋರಿಸ್ತೀನಿ. ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಮಾಡ್ಬಿಟ್ಟು ಏನ್ ಹೇಳ್ತಾರೆ, ಪೇಮೆಂಟ್ ಆಗಿದೆ ಅಂತ ಹೇಳ್ತಾರೆ. ನಾನು ಹೋಗಿ ನಾನೇ ಆರ್ಡರ್ ತಗೊಳ್ಳೋದು. ಇವಾಗ ಯಾರನ್ನೂ ನಂಬ್ತಾ ಇಲ್ಲ, ಯಾರನ್ನೂ ನಂಬಲೂಬಾರದು ಈಗಿನ ಕಾಲದಲ್ಲಿ. ಪೇಮೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಾನು ಗೂಗಲ್ ಪೇ ಚೆಕ್ ಮಾಡಿದ್ರೆ ಅವ್ರದ್ದು ಪೇಮೆಂಟ್ ಬಂದಿರಲ್ಲ. ನಾನು ನಯಾ ನಾಜುಕ್ಕಿಂದ ಪೇಮೆಂಟ್ ಬಂದಿಲ್ಲ, ದಯವಿಟ್ಟು ಪೇಮೆಂಟ್ ಕಳಿಸಿ ಅಂತೀನಿ. ಅವಾಗ ಪೇಮೆಂಟ್ ಕಳಿಸ್ಬಿಟ್ಟು ಸ್ಕ್ರೀನ್ ಶಾಟ್ ಕಳಿಸ್ತಾರೆ. ಇದು ಯಾರಿಗೋ ಕಳಿಸಿರೋ ಪೇಮೆಂಟ್ ಇಲ್ಲ, ಅವರೇ ಏನೋ ಕ್ರಿಯೇಟ್ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ತುಂಬಾ ಹುಷಾರಾಗಿರಿ. ಯಾರು ಪೇಮೆಂಟ್ ಆಗಿದೆ, ಆನ್ಲೈನ್ ಬಿಸ್ನೆಸ್ ಮಾಡ್ತಿರೋರು ಯಾರು ಪೇಮೆಂಟ್ ಆಗಿದೆ ಅಂತಾರೆ, ತಕ್ಷಣ ಚೆಕ್ ಮಾಡಿ, ಬಂದು ಚೆಕ್ ಮಾಡಿ ಅವ್ರ ಆರ್ಡರ್ ತಗೊಳ್ಳಿ. ನಾನು ಹಾಗೆ ಮಾಡೋದು. ಅವ್ರದ್ದು ಟ್ರಾನ್ಸಾಕ್ಷನ್ ID ಇರುತ್ತೆ, ಆ ID ನ ಬರ್ಕೊಳ್ತೀನಿ. ಅವ್ರು ಕೊಟ್ಟಿರೋದು ಮ್ಯಾಚ್ ಆಗುತ್ತಾ ನೋಡ್ಬಿಟ್ಟು ನಾನು ಬಂದಿದ್ಯಮ್ಮ ಏನ್ ಬೇಕು ಅಂತ ಕೇಳೋದು. ಇಷ್ಟು ನಾನು ಮಾಡ್ತಾ ಇದ್ದೀನಿ. ಅದಾಯ್ತು, ವಿಡಿಯೋನ ಉದ್ದು ಕೇಳ್ಕೊಂಡು ಹೋಗಲ್ಲ. ನನ್ ಪ್ರಾಡಕ್ಟ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಬಂದು ವಾಟ್ಸಪ್ ಮಾಡ್ಬೋದು. ಕಾಲ್ ಬರಲ್ಲ, ದಯವಿಟ್ಟು ಕಾಲ್ ಬರಲ್ಲ, ವಾಟ್ಸಪ್ ಮಾಡಿ. ನೋಡಿ, ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ನಾನು ಓಪನ್ ಮಾಡಿದೆ, ಅವ್ರ ಮುಂದೆನೆ ಓಪನ್ ಮಾಡಿದೆ. ನನಗೆ ರಿಟರ್ನ್ ಬಂದಿದೆ ಅಂದ್ರು. ನಾನು ಕಳಿಸಿರೋ ಪ್ರಾಡಕ್ಟ್ ನ ತಗೊಂಡು ಇದನ್ನ ಕಳಿಸಿದ್ದಾರೆ. ಏನು ಎತ್ತ ಅಂತ ಗೊತ್ತಿಲ್ಲ, ಯಾವ ತರ ಮಾಡಿದ್ರು ಏನ್ ಬಟ್ಟೆ ಅಂತ ಗೊತ್ತಿಲ್ಲ ನನಗೆ. ನೋಡಿ, ಏನ್ ಬಟ್ಟೆ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರು ಕಳಿಸಿದಾರಲ್ಲ, ಅವ್ರು ಸತ್ತಾಗ ಒದ್ಸಕ್ಕೇನೋ ಅನ್ಸುತ್ತೆ ಇದು. ನಾನ್ ತಗೊಂಡಾಗ ಅವ್ರಿಗೆ ಒದಿಸ್ಬೇಕು ಅನ್ಸುತ್ತೆ. ಇದನ್ನ ಕಳಿಸಿದ್ದಾರೆ. ನನ್ನ ಪ್ರಾಡಕ್ಟ್ ನ ತಗೊಂಡು ರಿಟರ್ನ್ ಕಳಿಸಿರೋದು ಇದು. ಇದ್ರ ಜೊತೆಲಿ ನೋಡಿ, ಇದು ಈ ತರ ಇದೆ. ಏನಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇದು ಟಿಮ್ ಕವರ ಏನು ಅಲ್ಲ. ನಂದು ಏನ್ ಪ್ರಾಡಕ್ಟ್ ತಗೊಂಡಿದ್ದಾರೆ ಅವ್ರ ಹೆಸರಿಲ್ಲ. ನಾನು ಈ ತರ ಕವರಲ್ಲಿ ಕಳಿಸೋದೇ ಇಲ್ಲ. ನಾನು ಕಳಿಸೋದು ಅಮೆಝಾನ್ ಕವರ್. ಈ ತರ ಕವರಲ್ಲಿ ಕಳಿಸ್ತೀನಿ ನಾನು, ಅವ್ರ ಹೆಸರಿಲ್ಲ. ಇದು ಎಕ್ಸ್ಪ್ರೆಸ್ BCU ಇಂದ ಬಂದಿರೋದು. ನಾನು ಇದನ್ನ ಚೆಕ್ ಮಾಡಕ್ ಹಾಕಿದೀನಿ. ಅವರು ಹೇಳ್ತಾರೆ, ಸದ್ಯದಲ್ಲೇ ಹೇಳ್ತಾರೆ. ಇವತ್ತು ಬಂದಿರೋದು ಇದು, ಸದ್ಯದಲ್ಲೇ ಹೇಳ್ತಾರೆ ಯಾರು ಕಳಿಸಿರೋದು ಅಂತ. ನಿಜವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿನೇ ನಾನು ಅವ್ರ ಮನೆ ಬಾಗ್ಲಿಗೆ ಹೋಗಿ ನಿಂತ್ಕೊಳ್ತೀನಿ. ಇದು ಒಂದು ಕಳಿಸಿದ್ದಾರೆ. ಇದು ಮೊನ್ನೆ ಬಂದಿರೋದು, ನಾನ್ ಮಿಸ್ ಆಗೇನೋ ಬಂದಿದೆ ಅಂತ ಅನ್ಕೊಂಡೆ. ಇದು ಈ ಕಾರ್ಟ್ ಇಂದ ಬಂದಿರೋದು. ನಾನು ಏನು ಇದ್ದಿಲ್ಲ, ಇಷ್ಟು ದೊಡ್ಡ ಕವರು. ಆಮೇಲೆ ನೋಡಿದ್ರೆ ಇಷ್ಟು ದೊಡ್ಡ ಮಾತ್ರೆ ಕಳಿಸಿದ್ದಾರೆ. ನಾನು ಏನ್ ಮಾತ್ರೆ ಇದು ಏನು ಅಂತ ಅಂದ್ರೆ, ನನ್ನ ಪ್ರಾಡಕ್ಟ್ ನ ಎತ್ಕೊಂಡು ಈ ಮಾತ್ರೆ ಕಳಿಸಿದ್ದಾರೆ. ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೇಳಿದೆ ಏನ್ ಮಾತ್ರೆ ಇದು ಅಂತ. ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಬ್ಲಡ್ ತಿಳಿ ಆಗೋದಕ್ಕಂತೆ ಇದನ್ನ ಕಳಿಸಿದ್ದಾರೆ. ನನ್ನ ಪ್ರಾಡಕ್ಟ್ ಎತ್ಕೊಂಡು. ನಂದಿವಾಗ ಪ್ರಾಡಕ್ಟ್ ವಾಪಸ್ ಬರುತ್ತಲ್ಲ, ವಾಪಸ್ ಬರೋದಕ್ಕೆ ನಾನು ಸೀಲ್ ಮಾಡಿ ಸೈನ್ ಮಾಡ್ಕೊಡ್ಬೇಕು. ನಾನು ಸೀಲ್ ಮಾಡಿಸಿರ್ಲಿಲ್ಲ, ಸ್ಟಾಂಪ್ ಸೀಲ್ ಮಾಡಿಸಿರ್ಲಿಲ್ಲ. ಅವ್ರು ನನ್ನ ಕೇಳ್ತಾನೆ ಇದ್ರು, ಇಲ್ಲ ಮೇಡಮ್ ನಮ್ದಲ್ಲ ಆಫೀಸಲ್ಲಿ ಬೈತಾರೆ, ನಮ್ಗೆ ಸ್ಟಾಂಪ್ ಸೀಲ್ ಮಾಡ್ಕೊಡಿ ಅಂತ. ಕೊನೆಗೆ ಅದು ಮಾಡಿಸ್ದೆ ನಾನು. ನೋಡಿ, ಈ ತರ ಕಳಿಸ್ತಿದ್ದಾರೆ. ಆಯ್ತು, ನನ್ನ ಪ್ರಾಡಕ್ಟ್ ಬೇಡ ಅಂದ್ರೆ ನನ್ನ ಪ್ರಾಡಕ್ಟ್ ನನ್ಗೆ ವಾಪಸ್ ಕಳಿಸಿ. ಇಲ್ಲಮ್ಮ ನನಗೆ ನಿಮ್ ಪ್ರಾಡಕ್ಟ್ ಬೇಡ, ತಗೊಳ್ಳಿ ಅಂತ ವಾಪಸ್ ಕಳಿಸಿ. ದಯವಿಟ್ಟು ಈ ತರ ಎಲ್ಲ ಕಚ್ಚಡ ಕೆಲಸ ಮಾಡಬೇಡಿ. ನೋಡಿ, ಇದು ಏನ್ ಅರ್ಥ ಇದು? ಏನ್ ತಲೆ ಸರಿ ಇಲ್ದಿರೋರ? ತಲೆ ಸರಿ ಇಲ್ಲ ಅಂತ ಹೇಳೋದಕ್ಕೆ ನನ್ನ ಅಡ್ರೆಸ್ಗೆ ಕಳ್ಸಕ್ಕೆ ಹೇಗ್ ಗೊತ್ತಾಗತ್ತ ಅವ್ರಿಗೆ? ಯಾರೋ ಕಚ್ಚಡಗಳು ಮಾಡ್ತಾ ಇರೋದು ಸದ್ಯದಲ್ಲೇ ಕಂಡಿಡಿತೀನಿ. ನಾನಂತೂ ಸುಮ್ನೆ ಬಿಡೋಳಲ್ಲ. ನಯ ನಾಜುಕಾಗಿ ಹೋದ್ರೆ ತಲೆ ತಗ್ಗಿಸ್ತೀನಿ.
ಇಲ್ವಾ? ನಾನ್ಗೂ ಎಲ್ಲ ಏನೇನ್ ಮಾಡ್ಬೇಕೆಲ್ಲ ಗೊತ್ತು ನನ್ಗೆ, ನಾನು ಮಾಡ್ತೀನಿ. ಅವರೇ ಬಂದು ತಪ್ಪೊಪ್ಪಿಗೆ ಮಾಡ್ಕೊಂಡು ಇಲ್ಲ ತಪ್ಪಾಗಿ ಕಳಿಸ್ಬಿಟ್ಟಿದೀವಿ, ಈ ವಿಡಿಯೋ ನೋಡ್ಬಿಟ್ಟು ತಪ್ಪಾಗಿ ಕಳಿಸಿದೀವಿ ಅಂತ ಅಂದ್ರೆ ಆಯ್ತು, ಇಲ್ವಾ ಪೊಲೀಸವ್ರನ್ನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ನಿಂತ್ಕೊಳ್ತೀನಿ. ಇದು ಇದು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀನಿ, ಆನ್ಲೈನ್ ಬಿಸ್ನೆಸ್ ಮಾಡೋರು ತುಂಬಾ ಹುಷಾರಾಗಿ ಮಾಡಿ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿದೆ. ಮತ್ತೆ ಅವ್ರು ಯಾರು ಕಳಿಸಿದ್ದಾರೆ ಈ ವಿಡಿಯೋ ನೋಡೋರು ಎಚ್ಚೆತ್ಕೊಳ್ಳಿ. ತಕ್ಷಣ ನನಗ್ ಮೆಸೇಜ್ ಮಾಡಿ ಬಂದು, ಗೊತ್ತಾಗ್ಲಿಲ್ಲಮ್ಮ, ಯಾರಿಗೋ ಕಳ್ಸಕ್ ಹೋಗಿ ಕಳ್ಸಿದೀನಿ ಅಂತ ಏನ್ ಹೇಳ್ತಿರೋ ಅದನ್ನ ಏನ್ ಸಬಾಬು ಕೊಡ್ತಿರೋ ನೀವು ಬಂದ್ ಕೊಡಿ ನನ್ಗೆ. ಆದ್ರೆ ಇಲ್ಲ ಅಂದ್ರೆ ಮಾತ್ರ ನಿಜವಾಗ್ಲೂ ನಾನ್ ಬಿಡಲ್ಲ ಈ ವಿಷಯನ. ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಅಡ್ರೆಸ್ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ. ಆಗ ಅಡ್ರೆಸ್ ಸಿಕ್ಕಿದ ತಕ್ಷಣ ನಾನು ಹೋಗ್ತೀನಿ. ನಾನು ನೋಡಿದ್ರಲ್ಲ, ಆನ್ಲೈನ್ ಬಿಸ್ನೆಸ್ ಅಂತ ಎಷ್ಟು ತಲೆನೋವು ಇರುತ್ತೆ ನಮಗ್ ಗೊತ್ತಿರುತ್ತೆ. ಆನ್ಲೈನ್ ಬಿಸ್ನೆಸ್ ಮಾಡೋರು ತುಂಬಾ ಹುಷಾರಾಗಿ ಮಾಡಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋಯ್ತು ಇವತ್ತು, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಜೈ ಶ್ರೀರಾಮ್.